ನಮಸ್ಕಾರ, ನಾನು ನಿಮ್ಮ ಹಾಸ್ಯ ನಟಿ ರೇಖಾ ದಾಸ್. ಮಗ್ಗಿ ಪುಸ್ತಕ ಅನ್ನೋದು ಆ ಟೈಟಲ್ಲೇ ತುಂಬ ರೋಮಾಂಚವಾಗಿದೆ, ತುಂಬ ಅಟ್ರ್ಯಾಕ್ಟಿವ್ ಇದೆ ಆ ಟೈಟಲ್ಲು. ಆಮೇಲೆ ಡೈರೆಕ್ಷನ್ ಅಷ್ಟೇ, ಸಾಂಗಲ್ಲೇ ಗೊತ್ತಾಗುತ್ತೆ ಯಾವ ರೀತಿ ಡೈರೆಕ್ಷನ್ ಮಾಡಿದ್ದಾರೆ ಅಂತ. ಸುಮಾರು ಜನ ಹೊಸಬ್ರು ಅದರಲ್ಲಿ ಕೆಲಸ ಮಾಡಿದ್ದಾರೆ, ಹೊಸಬ್ರ ಕೈಯಿಂದ ತುಂಬ ಚೆನ್ನಾಗಿ ಕೆಲಸ ತೆಗೆದಿದ್ದಾರೆ ಡೈರೆಕ್ಟ್ರು. ಒಂದು ಮಗುಗೆ, ಒಂದು ಮಕ್ಕಳಿಗೆ ಎಜುಕೇಷನ್ ಏನಕ್ಕೆ ಮುಖ್ಯ ಒಬ್ಬರಿಗೆ ಅನ್ನೋದು ಒಂದು ಈ ಕತೆ. ಸೊ ಅದು ಈಗಿನ ಕಾಲದಲ್ಲಿ ಅಂತೂ ಓದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಬ್ಬರು ಮನುಷ್ಯನ ಜೀವನದಲ್ಲಿ. ಯಾಕೆ ಅಂತಂದರೆ ನಾವು ನಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋಕ್ಕೆ ಇದು ಒಂದು ಎಕ್ಸಾಂಪಲ್ ಅಂತ ನಾನು ಹೇಳ್ಬೋದು. ಅಂದರೆ ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಈ ಮೂವಿನ ನೀವೆಲ್ಲ ರಿಲೀಸ್ ಆದಾಗ ನೋಡಿ ಹರಿಸಿ ಹೊಸಬ್ರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಈ ಥರ ಒಂದು ಮೂವಿ ನಿಜವಾಗ್ಲೂ ಬಂದಿಲ್ಲ. ಸಾವಿರಾರು ಚಿಲ್ಡ್ರನ್ಸ್ ಮೂವಿ ಬಂದಿರುತ್ತೆ, ತುಂಬಾ ಡಿಫ್ರೆಂಟಾಗಿ ತೆಗೆದಿದ್ದಾರೆ ಈ ಮೂವಿ. ಪ್ರತಿಯೊಬ್ಬರು ಒಂದು ವ್ಯಕ್ತಿ ಅದರಲ್ಲಿ ಕೆಲಸ ಮಾಡಿದ ಅವರ ಎಫರ್ಟ್ಸ್ ನಿಮಗೆ ಜಸ್ಟ್ ಒಂದು 2 ಸಾಂಗಲ್ಲೇ ನಿಮಗೆ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮೈಸೂರು ರಮಾನಂದ್ ಅವರು ಇದರಲ್ಲಿ ಮೇಜರ್ ರೋಲ್ ಆಗಿ ಹೀರೋ ಪಾತ್ರ ನಾಯಕನಾಗಿ ನಟಿಸಿದ್ದಾರೆ. ಅದೊಂದು ನಮಗೆ ತುಂಬ ಸಂತೋಷದ ವಿಷಯ. ಏಕೆಂತಂದರೆ ಎಲ್ಲ ಸಿನಿಮಾಗಳಲ್ಲೂ ದೊಡ್ಡ ದೊಡ್ಡ ಹೀರೋಗಳು, ದೊಡ್ಡ ದೊಡ್ಡ ಹೀರೋಯಿನ್ಗಳು ನಟಿಸ್ತಾರೆ. ಒಂದು ಕಾಮಿಡಿ ಹೀರೋನಾಗಿ ಬಳಸಿ ಅವ್ರಿಗೆ ಒಂದು ಇದು ಲೈಫ್ ಕೊಟ್ಟಿರೋದು. ಒಂದು ಕಾಮಿಡಿ ಹೀರೋ ಏನೆಲ್ಲ ಮಾಡ್ಬೋದು, ಯಾವುದೇ ಥರದ ಪಾತ್ರ ಕೊಟ್ಟರು ಸೈ ಅನಿಸ್ಬೋದು ಅಂತ ತೋರಿಸೋದಕ್ಕೆ ನಮ್ಮ ಮೈಸೂರು ರಮಾನಂದ್ ಎಕ್ಸಾಂಪಲ್ ಅಂತ ನಾನು ಹೇಳ್ಬೋದು. ಅದಕ್ಕೆ ನಮ್ಮ ಡೈರೆಕ್ಟ್ರ್ ಕಾರಣ. ಡೈರೆಕ್ಟ್ರು ಅವ್ರ ಕೈಯಲ್ಲಿ ಆ ಥರ ಪಾತ್ರ ಮಾಡಿಸಿದ್ದಾರೆ ಅಂತಂದರೆ ನೀವು ಜಸ್ಟ್ ಯೋಚನೆ ಮಾಡಿ. ಯಾವುದೇ ಒಂದು ಕಲಾವಿದನಿಗೆ ಒಂದು ಪಾತ್ರ ಕೊಟ್ಟರೆ ಏನು ಬೇಕಾದರೂ ಮಾಡಬಲ್ಲ, ಅದಕ್ಕೆ ಅವಕಾಶ ಸಿಗಬೇಕಷ್ಟೇ. ಆ ಅವಕಾಶ ಮೈಸೂರು ರಮಾನಂದಕ್ಕೆ ಸಿಕ್ಕಿದ್ದು ಅದು ಅವರ ಪುಣ್ಯ. ಅದು ನಮ್ಮಂಥ ಹಾಸ್ಯ ಕಲಾವಿದರಿಗೆ ತುಂಬ ಖುಷಿಯಾದ ವಿಷಯ. ಏಕೆಂದರೆ ನಮ್ಮ ಹಾಸ್ಯ ಕಲಾವಿದರಲ್ಲಿ ಒಬ್ಬ ಹಾಸ್ಯ ನಟ ಒಬ್ಬ ಹೀರೋ ಆಗಿದ್ದಾನೆ ಅಂತಂದರೆ ಹೆಮ್ಮೆಯ ವಿಷಯ, ಅದು ತುಂಬ ಖುಷಿಯಾದ ವಿಷಯ. ಇದೇ ಥರ ಒಂದು 100ಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ನಮ್ಮ ಮೈಸೂರು ರಮಾನಂದ ಹೀರೋ ಆಗಿ ನಟಿಸ್ಲಿ ಅಂತ ನಾನು ಕೇಳ್ಕೊತೀನಿ. ಆಮೇಲೆ ನಮ್ಮ ಈ ಮಗ್ಗಿ ಪುಸ್ತಕ ತಂಡದವರಿಗೆ ಆಲ್ ದಿ ಬೆಸ್ಟ್.